ಅಲ್ಲಿಗೆ ಹೋಗು ಎಲ್ಲ ಮಕ್ಕಳ ಬಡ ಬಡ ನೈ ನೀಂದ್ರೆ ಆ ಚೋಟಿ ಅದೊಂದು ಮಂಗುಲೆ ಚೋಟಿ ಚೋಟಿ ಕೊಡು 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 ಚೋಟಿ 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 ಇದು ಅಡಿಗೆ ಕೊಡು ಬಾಬಾ ಬಾಬಾ ಕಾಲ್ ಚೋಟಿ ಕಾಲ್ ಚೋಟಿ ಕಾಲ್ ಚೋಟಿ ಬಾ 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 ಚೋಟಿ ಇನ್ನ ಬಡ್ಡ ಬಾ ಬಡ್ಡ ಬಾಬಾ ಅಲ್ಲೋಟಲ್ಲಿ ಎಲ್ಲ ಅಲ್ಲೋಟಲ್ಲಿ ಸೈಲೆಂಟ್ ಆಯ್ತು ಉಂಡಂಗೆ ಬಾಯ್ ಸಾಯ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಮತ್ತೆ ಬಲೆಂಗಳ ಬಿಡು ಮಿಂಜಕ್ಕೆ ಬಲೆ ಬಲೆಂಗ ಬುಡಂಡಿರ ಬುಡಂಡಿರ ಎಲ್ಲರೂ ಬಿಡು 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 ಮಕ್ಕಳೆಲ್ಲ ಬಿಡು ಮಕ್ಕಳೆಲ್ಲ ಬಿಡು ಕಾಲು ಕಾಲು ಚೋಟಿ 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 ಅದನ್ನ ಕೊಂಡು ಕಾಲು ನೀನು ಹೆಂಗ ಸೈಲೆಂಟ್ ಸೈಲೆಂಟ್ ಪಕ್ಕ ಈಗ ಅರ್ಥ ಪಡ್ರ ನಿಂತೆ ಗುಮಾನ ಗಮಾನ ಕಟ್ಬಿಡ ಇದು ವಿಡಿಯೋ ಏನಂದ್ರ ವಿಡಿಯೋ ಏನಂದ್ರೆ ಬಲಿ ಸೌರ್ಯ ಬಲಿ ಸೌರ್ಯ ರೈಟ್ ಗಾಲ ಪೋ ರೈಟ್ ಗಾಲ ಅಗಲ ಮಾಡಿ ಅಗಲ ಮಾಡಿ ಅಗಲ ಮಾಡಿ ಕಾಲ್ ಜೋಟು ಕೊಡು ಕೊಡು ಎಲ್ಲಿ ಗಟ್ನೆ ಕೊಂಡು ಕೊಡು 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 ಒಂದು ವಿಷಯ ಚಿಕ್ಕೆ ಕೊಡು ಕೊಡು ಕಾಲ್ ಬೈರ ಬಂದ್ರ ಬಂದ್ರ ಕಾಲ್ ಬೈರ ಒಕ್ಕಟ್ಟೆ ಆಟಿನ ಬರೋದು ಅದು ಮೊಬೈಲ್ ಕೊಡಬೇಡಿ Darah, boleh, untuk apa tu? Nico, untuk apa? Mandai sen sate apa tu? Apa tu? Accepting players. Play, jangan play color.
போடப்பா கால் சூட்டு சூட்டு ನೀನೇ ಬಾಗ சூட்டு ಮುಂದೊಂದಿಲ್ಲ ಹೀಗೆ ಕೊಂಡೋಡು ಮಂಡೆ ಕೊಡಿ ಕಡೆ பாப்பா பாப்பா வெரி குட் பரி 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 வெரி குட் கை பண்ணப்பா சூட்டு சூட்டு போய் போய் ஃபர்ஸ்ட் ஒரு கிளி நீர் கிளி வரல இன்னும் வரல செடு செடு ஐயப்பா ஆச்சி நீ நாளைக்கு கிளாஸ் வெரி குட் வெரி குட் வெரி குட் வெரி குட் வெரி குட் பைலிங்க ನೀ ಮಾಮೂಲಿ ಕೆಲಸ கையில லூஸ் வச்சா லூஸ் ಚೋಟು ಕಾಲು ಚೋಟು 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 ಕಾಲು ಗಂಟು ಕಾಲು ನೀರು ಹೊಡಿ ಮಾಡು ಹಾಂ ವೆರಿ ಗುಡ್ ಹಾಂ ಮಾಡು ಕೊಡಿ ಗಂಡು ಹಲೋ ಕಾಲು ಹೊಡಿ ನೀನು ಬರ್ತಿರೋದು ಕೊಡು ಕಾಲು ಚೋಟು ನೀರು ಹೊಡಿ ಚೋಟು 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 ಫಾಸ್ಟ್ ಫಾಸ್ಟ್ ಚೋಟು ಕೈನ ನೀರು ಲೂಸ್ ಬಿಡು ಲೂಸ್ ಹಾಂ ಚೋಟು ಚೋಟು ಕಾಲು ಚೋಟು ಚೋಟು ಕಾಲು ಚೋಟು ಚೋಟು ಅಪ್ಪ ತಗೊಂಡು ಹಾಂ ಚೋಟು ಚೋಟು ಕಾಲು ಚೋಟು ಹಲೋ ಬಾಯ್ ಯಾರಲ್ಲಿ ಅಷ್ಟೇ ನೀನು ಮಕ್ಕಳ ಪಡಿಸಿದ ಜಾಯಿಲಿ ಮಕ್ಕಳ ಮಾಡಿ ಮಾಡಿ
ಬೇಸಿಗೆ ರಜಾ ಬಂತು ಅಂದರೆ ಸಾಕು, ಮಕ್ಕಳು ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ತೊಡ್ಕೊಳ್ತಾರೆ. ಯಾವಾಗಲೂ ಪಾಠವನ್ನೇ ಕಲಿತಿರುವಂಥ ಮಕ್ಕಳು ಬೇಸಿಗೆ ರಜೆ ಬಂದಾಗ ಸಾಮಾನ್ಯವಾಗಿ ಹೆಚ್ಚಿನದಾಗಿ ಆಟದ ಕಡೆ ಗಮನ ಕೊಡ್ತಾರೆ. ಆದರೆ ನಗರ ಪ್ರದೇಶಗಳಲ್ಲಿ ಒಂದು ರೀತಿಯಲ್ಲಿ ಆಟವನ್ನು ಆಡಬೇಕು ಅಂತಂದರೆ ಎಲ್ಲೋ ಒಂದು ರೀತಿಯ ಮಕ್ಕಳಿಗೆ ಒಂದು ಚೌಕಟ್ಟಿನೊಳಗೆ ಆಡಬೇಕಾಗ್ತದೆ. ಆದರೆ ಗ್ರಾಮೀಣ ಭಾಗದಲ್ಲಿ ಹಾಗಲ್ಲ, ಅವ್ರಿಗೆ ಯಾವುದೇ ರೀತಿ ಚೌಕಟ್ಟಿರೋದಿಲ್ಲ. ಎಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ತಮ್ಮ ಆಟ ಆಡಿಕೊಂಡು ತಮ್ಮ ಜೀವನವನ್ನು ಎಂಜಾಯ್ ಮಾಡ್ತಾ ಇರ್ತಾರೆ. ಅಂಥ ಒಂದು ವಿಶೇಷವಾದಂತಹ ಒಂದು ಮಕ್ಕಳಿಗೆ ಆಟದ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವಂತಹ ನಮ್ಮ ಕಕ್ಕಬೆ ಸ್ವಿಮ್ಮಿಂಗ್ ಕ್ಲಬ್ನವರು ಒಂದು ವಿಶೇಷ ಕಾರ್ಯಕ್ರಮವನ್ನು ಈಗ ಇಲ್ಲಿ ಆಯೋಜಿಸಿದ್ದಾರೆ. ಹೇಗೆಂದರೆ ಬಹುಶಃ ನಗರ ಪ್ರದೇಶಗಳಲ್ಲಿ ಒಂದು ಸ್ವಿಮ್ಮಿಂಗನ್ನು ಕಲಿಬೇಕು ಅಂತಂದರೆ ಅಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಮಕ್ಕಳು ಕಲಿತಾರೆ. ಆದರೆ ಗ್ರಾಮೀಣ ಪ್ರದೇಶವಾದಂಥ ಕಕ್ಕಬೆಯ ಸಮೀಪದ ನಾಲಡಿ ಊರಿನಲ್ಲಿ ಮಕ್ಕಳು ಇಲ್ಲಿ ನೈಸರ್ಗಿಕವಾಗಿ ಹರಿತಿರ್ತಕ್ಕಂಥ ನದಿಯಲ್ಲಿ ಈಜಾಟದಲ್ಲಿ ತೊಡಗಿದ್ದಾರೆ. ಈ ವಿಶೇಷ ಏನು ಅಂತ ಹೇಳಿ ನಾವು ಕೇಳೋಣ. ಈ ಸ್ವಿಮ್ಮಿಂಗ್ ಕ್ಲಬ್ನ ಈ ಒಂದು ಶಿಬಿರವನ್ನು ಆಯೋಜಿಸಿರುವಂಥ ಮುಳಿಯಡಿಗರ ಸಂತು ಸುಬ್ರಹ್ಮಣ್ಯವರನ್ನ. ಸರ್ ನಮಸ್ತೆ. ಈ ಒಂದು ವಿಶೇಷವಾಗಿ ಮಕ್ಕಳನ್ನ ಈ ಒಂದು ನೈಸರ್ಗಿಕವಾಗಿ ಹರಿಯುವಂಥ ನದಿಯಲ್ಲಿ ಈಜಾಡ್ತಿದ್ದೀರಾ. ಇದೊಂದು ಶಿಬಿರ ಅಂತೇಳಿ ತಾವು ಹೇಳಿದ್ದೀರಿ. ಇದು ಹೇಗೆ ಆಯೋಜನೆ ಮಾಡಿದ್ದೀರಿ ಸರ್? ಇದು ಕಳೆದ 2 ವರ್ಷಗಳಿಂದ ನಾವು ಆಯೋಜನೆ ಮಾಡ್ತಾ ಬರ್ತಿದ್ದೇವೆ. ಇಲ್ಲಿ ಮಕ್ಕಳಿಗೆ ಕಲಿಯುವಂಥ ಯಾರು ಈಜು ಕಲಿಯಲು ಬರ್ತಾರೆ ಅವರಿಗೆ ಚೆನ್ನಾಗಿ ಈಜನ್ನು ಕಲಿಸುವಂಥ ವ್ಯವಸ್ಥೆಯನ್ನು ನಮ್ಮ ಸಂಸ್ಥೆ ಇಲ್ಲಿ ಮಾಡ್ತಾರೆ. ಈಗ ಇದು ಎಷ್ಟು ದಿನದಿಂದ ಈ ಶಿಬಿರ ನಡೆಯುತ್ತೆ? 25 ದಿವಸದಿಂದ. ಇದು 25ನೇ ದಿವಸ, ಇವತ್ತು ಲಾಸ್ಟ್, ಇವತ್ತು ಕೊನೆಯ ಹಂತದಲ್ಲಿ. ಈ ಹಿಂದೆ ತಾವು ಒಂದು ಕ್ಯಾಟರ್ಪಲ್ಟರ್ ಒಂದು ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ರು. ಬಹಳಷ್ಟು ರಾಜ್ಯ ಮಟ್ಟದಲ್ಲೂ ಕೂಡ ಹೆಸರುವಾಸಿ ಆಯಿತು. ಅದು ಎಲ್ಲ ಕಡೆ ತುಂಬ ಪ್ರಚಾರ ಕೂಡ ಸಿಕ್ತು. ಅದೇ ರೀತಿ ಈ ರೀತಿಯ ಕೆಲವು ಕಾರ್ಯಕ್ರಮಗಳನ್ನು ಮಕ್ಕಳಿಗಾಗಿ ಶಿಬಿರಗಳನ್ನ ಆಯೋಜನೆ ಮಾಡೋದು, ಕ್ರೀಡಾ ಸ್ಪರ್ಧೆಗಳನ್ನ ಆಯೋಜನೆ ಮಾಡ್ತಾ ಇದ್ದಾರೆ. ಹೇಗಿದೆ ಇಲ್ಲಿ ಬಹಳಷ್ಟು ಚಿಣ್ಣರು, ಸಣ್ಣ ಮಕ್ಕಳು ಇಲ್ಲಿ ಈಜಾಟದಲ್ಲಿ ತೊಡಗಿದ್ದಾರೆ. ಅವರೇ ಆದಂಥ ನಮ್ಮ ಬೇಸಿಗೆ ರಜೆಯನ್ನು ತುಂಬ ಎಂಜಾಯ್ ಮಾಡ್ತಿದ್ದಾರೆ. ಅವ್ರ ಪೋಷಕರ ಸಪೋರ್ಟ್ ಹೇಗಿದೆ ಮಕ್ಕಳಿಗೆ? ಇಂಥ ಕ್ರೀಡೆಯನ್ನು ಮಾಡಬೇಕಾದ್ರೆ ಇದು ಸ್ವಲ್ಪ ಡೇಂಜರಸ್ ಗೇಮ್. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಒಂದು ಕ್ರೀಡಾಕೂಟವನ್ನು ನಾವು ಮೈದಾನದಲ್ಲಿ ಮಾಡ್ತೇವೆ. ಇದು ನಾವು ರಿವರ್ ಸ್ವಿಮ್ಮಿಂಗ್ ಅಂತ ಹೇಳಿದ್ರೆ ಹೊಳೆಯಲ್ಲಿ ಮಾಡ್ತಾ ಇದ್ದೀವಿ. ಪೋಷಕರ ಪಾತ್ರ ಮುಖ್ಯವಾಗಿರ್ತದೆ. ನಾವು ಕಲಿಸ್ತೇವೆ, ನಮ್ಮ ಟೀಮ್ ಕಲಿಸ್ತೇವೆ, ಕೋಚ್ ಇದ್ದಾರೆ, ಎಲ್ಲ ಕಲಿಸ್ತಾ ಬರ್ತೀವಿ. ಪೋಷಕರು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ಲ ಪೋಷಕರು ಬೆಳಗ್ಗೆಯಿಂದ ಬಂದು ಅವರನ್ನು ಕರ್ಕೊಂಡು ಬಂದು ಇಲ್ಲಿ ಬಿಟ್ಟು ಕಲಿಸಿ ಇರುತ್ತಾರೆ. ಈ ಸಮಯದಲ್ಲಿ ಕಲಿಸಿರ್ತಾರೆ. ಈಗ ಬಹಳಷ್ಟು ಈ ಸಣ್ಣ ಮಕ್ಕಳಿದ್ದಾರೆ ಇಲ್ಲಿ. ಒಂದು ಸ್ವಿಮ್ಮಿಂಗ್ ಅನ್ನ ಈ ಒಂದು ಹೊಳೆಯಲ್ಲಿ ಕಳಿಸ್ಬೇಕು ಅನ್ನುವಾಗ ಬಹಳಷ್ಟು ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆ ಮುನ್ನೆಚ್ಚರಿಕೆ ದೃಷ್ಟಿಯಲ್ಲಿ ಏನೇನು ಕ್ರಮ ತಗೊಂಡಿದ್ದೀರಾ? ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಒಂದು 8 ಜನ ಇಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಕೋಚಸ್ ಆಗಿರ್ಬೋದು, ಸೈಡಲ್ಲಿ ನೋಡುವವರು ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಸುಮಾರು ಜನ ಬಂದು ಇಲ್ಲಿ ವ್ಯವಸ್ಥೆಯನ್ನು ಮಾಡಿ ಟ್ಯೂಬ್ ಮುಖಾಂತರ ಎಲ್ಲ ನೀರಿನ ಗುಣಮಟ್ಟವನ್ನು ಒಂದ್ಸಲ ಅಪ್ ಮಾಡೋದು, ಕಮ್ಮಿ ಮಾಡುವ ವ್ಯವಸ್ಥೆಯೊಂದಿಗೆ ಮಕ್ಕಳನ್ನು ಸುರಕ್ಷಿತವಾಗಿ ಈಜುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಈಗ ಇದೊಂದು ಶಿಬಿರ ಮುಕ್ತಾಯ ಸಮಾರಂಭ. ಹೌದು. ಈ ಶಿಬಿರ ಮುಗಿದ ನಂತರ ಮತ್ತೆ ಮಕ್ಕಳಿಗೆ ಯಾವ ರೀತಿ ಒಂದು ಈಜಾಟ ಸ್ಪರ್ಧೆ ಯಾವುದಾದ್ರು ಆ ರೀತಿ ಪ್ಲಾನ್ ಮಾಡಿ ಮೇ 27ನೇ ತಾರೀಕು ಶನಿವಾರ ಇಲ್ಲಿ ಒಂದು ಕಕ್ಕಬೆ ಹೊಳೆಯಲ್ಲಿ ಸ್ವಿಮ್ಮಿಂಗ್ ಈವೆಂಟ್ ಅನ್ನೇ ಮಾಡ್ಕೊಂಡಿದ್ದೇನೆ. ಕಾಂಪಿಟೇಷನ್ ಎಲ್ಲ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಮಕ್ಕಳು ಬರ್ತಾರೆ. ಎಲ್ಲ ಕೆಟಗರಿ ಏಜ್ ಕೆಟಗರಿ ಮೇಲೆ ನಾವು ಎಲ್ಲ ವ್ಯವಸ್ಥೆಯನ್ನು ಮಾಡಿ ಈವೆಂಟ್ ಮುಗಿಸ್ತೇವೆ. ಸ್ಟೇಟ್ ಲೆವೆಲ್ ಅಥವಾ ಸ್ಟೇಟ್ ಲೆವೆಲ್. ಎಲ್ಲೆಲ್ಲಿಂದ ಬರ್ತಾರೆ? ಮೈಸೂರು, ಬೆಂಗಳೂರು, ಕೇರಳ, ಮಂಗಳೂರು, ಸುಮಾರು ಕಡೆಯಿಂದ 200 ಮಕ್ಕಳು, 200ರ ಮೇಲೆ ಮಕ್ಕಳು ಈಗ ರಿಜಿಸ್ಟ್ರೇಷನ್ ಆಗಿದೆ. ನಮ್ಮ ಮಕ್ಕಳು 45 ಮಕ್ಕಳು, ನಮ್ಮ ಮಕ್ಕಳು ಈ ಜಾಗ. ಏನದಕ್ಕೆ ಮೊದಲಿಗೆ ಟ್ರೋಫಿಯನ್ನು ಕೊಡ್ತೀವಿ. ಯಾರು ಮಕ್ಕಳು ಬಂದು ಸೇರಿರ್ತಾರೆ ಅವರಿಗೆ ಮೆಡಲನ್ನು ಕೊಡ್ತೀವಿ, ಪಾರ್ಟಿಸಿಪೇಟ್ ಮೆಡಲ್. ಫಸ್ಟ್, ಸೆಕೆಂಡ್, ಥರ್ಡ್ ಬಂದವರಿಗೆ ಕೂಡ ಮೆಡಲನ್ನು ಕೊಡ್ತೀವಿ. ಪ್ರವೇಶ ಶುಲ್ಕ ಪ್ರವೇಶ ಶುಲ್ಕ 500 ರೂಪಾಯಿ. ಮತ್ತೆ ಕ್ಯಾಶ್ ಪ್ರೈಸಸ್ ಏನಿಲ್ಲ, ಅಷ್ಟೇನು ವ್ಯವಸ್ಥೆ ಆಗಲ್ಲ ಇದರಲ್ಲಿ. ಅದರಿಂದ ಇದರಲ್ಲಿ ಟ್ರೋಫಿ ಎಲ್ಲ ಕೊಟ್ಟು ಪ್ರಶಸ್ತಿ ಪತ್ರವನ್ನು ಕೊಡ್ತೇವೆ, ಕೊಟ್ಟು ಮಕ್ಕಳನ್ನು ಪ್ರೋತ್ಸಾಹಿಸ್ತೇವೆ. ಈಗ ಕಳೆದ ಕೆಲವೊಂದು 2-3 ತಿಂಗಳ ಹಿಂದೆ ತಾವು ಕ್ಯಾಟರ್ಪಲ್ಟರ್ ಮಾಡಿದ್ರಿ, ತುಂಬ ಪ್ರಚಾರ ಕೂಡ ಸಿಕ್ತು. ಈಗ ಈ ಸ್ವಿಮ್ಮಿಂಗ್ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ರಿ. ಮುಂದೆ ಯಾವ ರೀತಿಯ ಸ್ಪರ್ಧೆಗಳ ಬಗ್ಗೆ ಅಥವಾ ಬೇರೆ ಯಾವ ಈವೆಂಟ್ ಬಗ್ಗೆ? ಸುಮಾರು ಈವೆಂಟ್ ಬಗ್ಗೆ ಚಿಂತನೆಯಲ್ಲಿ ಇದ್ದೇನೆ. ಅದನ್ನು ಈಗ ನಿಮಗೆ ಹೇಳಿದರೆ ಬೇರೆಯವರು ಅದನ್ನು ಮಾಡಿ ಮುಗಿಸ್ತಾರೆ. ಅದಕ್ಕಿಂತ ಈಗ ಈ ಸ್ವಿಮ್ಮಿಂಗ್ ಈವೆಂಟ್ 27ನೇ ತಾರೀಕಿಗೆ ಮುಗೀತದೆ. ಮಳೆಗಾಲದಲ್ಲಿ ಒಂದು ಸ್ವಲ್ಪ ವ್ಯವಸ್ಥೆಯನ್ನು ಮಾಡಬೇಕು, ಟ್ರೆಕ್ಕಿಂಗ್ ವ್ಯವಸ್ಥೆಯನ್ನು ಇಡಬೇಕು, ಮಳೆಯಲ್ಲಿ ಮಕ್ಕಳನ್ನು ಶಿಖರವನ್ನು ಹತ್ತಿಸುವಂಥ ಕೆಲಸ ಮಾಡಬೇಕಂತ ಒಂದು ದೃಷ್ಟಿಯಿಂದ ಇದ್ದೇನೆ. ಜೋರು ಮಳೆಯಲ್ಲಿ
ಭಾಳಷ್ಟು ಅವರದೇ ಆದ ಜವಾಬ್ದಾರಿಗಳಲ್ಲಿ ಕೆಲವರು ಮಕ್ಕಳನ್ನ ಅಥವಾ ಎಲ್ಲರನ್ನೂ ಈ ರೀತಿಯಲ್ಲಿ ಕ್ರೀಡೆಯ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳೋದು ಕಷ್ಟ ಆಗ್ತದೆ. ಅಂಥದ್ರಲ್ಲಿ ಬಳಿಯಾಡಿದ ಸಂತ ಸುಬ್ರಹ್ಮಣ್ಯರು ಒಂದು ತುಂಬ ಭಾಳಷ್ಟು ಸಣ್ಣ ಎಳೆಯ ಮಕ್ಕಳನ್ನ ಅವರಿಗೆ ನ್ಯಾಚುರಲ್ ಆಗಿ ಇಲ್ಲೇ ಒಂದು ಈಜನ್ನು ಕಲಿಸುವಂಥದ್ದು ಈ ರೀತಿಯನ್ನು ನಾನು ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ನನ್ನ ವಯಸ್ಸಲ್ಲಿ ನನಗೆ ಸುಮಾರು ವ್ಯವಸ್ಥೆಗಳು ನನಗೆ ಸಿಕ್ಕಿಲ್ಲ. ನಾನು ಇಲ್ಲಿ ಗ್ರಾಮೀಣ ಮಟ್ಟದಲ್ಲಿದ್ದೆ, ಅದನ್ನು ತಿಳ್ಕೊಂಡಿದ್ದೀನಿ ನಾನು. ಯಾವುದು ನಮ್ಮ ಮಕ್ಕಳಿಗೆ ಸಾಲದು, ಎಲ್ಲಿ ನಾವು ಮಕ್ಕಳು ನಮಗೆ ಪ್ರೋತ್ಸಾಹ ಸಾಲದು ಅನ್ನೋದು ನಾನು ತಿಳ್ಕೊಂಡಿದ್ದೇನೆ. ಮಕ್ಕಳನ್ನು ಪ್ರೋತ್ಸಾಹಿಸೋದೇ ನನ್ನ ಕೆಲಸ. ಚಿಕ್ಕ ಮಕ್ಕಳನ್ನು, ನನ್ನ ಮಕ್ಕಳು ಅಂತಲ್ಲ, ಯಾರ ಮಕ್ಕಳು ಬರ್ತಾರೆ ಅವರನ್ನು ಪ್ರೋತ್ಸಾಹಿಸಿ ಅವರನ್ನು ಕ್ರೀಡಾಪಟುವಾಗಿ ಮಾಡುವಂಥ ಒಂದು ಜವಾಬ್ದಾರಿಯನ್ನು ನಾನು ತಗೊಂಡಿದ್ದೀನಿ. ಓಕೆ ವೀಕ್ಷಕರೇ, ಇದು ಬಳಿಯಾಡಿರ ಸಂತ ಸುಬ್ರಹ್ಮಣ್ಯವರು ಹೇಳುವಂಥ ಮಾತು. ಈ ಹಿಂದೆನೂ ಕೂಡ ಕ್ಯಾಟ್ರಪಲ್ಟರ್ ಅನ್ನುವಂಥ ಒಂದು ಗ್ರಾಮೀಣ ಕ್ರೀಡಾ ಸ್ಪರ್ಧೆಯನ್ನು ಆಯೋಜಿಸಿ ಅದರಲ್ಲಿ ಯಶಸ್ಸನ್ನು ಗಳಿಸಿದರು ಕೂಡ ಈಗ ಒಂದು ನೈಸರ್ಗಿಕವಾದ ಈ ಒಂದು ಹಳ್ಳಿಗಾಡಿನಲ್ಲಿ ಬಹುಶಃ ಕಾಕಬೆ ಸಮುದ್ರದ ನಾಲಡಿ ಅನ್ನುವಂಥ ಅಂಬಲ ಹೊಳೆಯಲ್ಲಿ ಸಣ್ಣ ಮಕ್ಕಳಿಗೋಸ್ಕರ ಒಂದು ಸ್ವಿಮ್ಮಿಂಗ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಕ್ಕಳು ಮತ್ತು ಅವ್ರ ಪೋಷಕರು ಕೂಡ ತುಂಬ ಖುಷಿಯಾಗಿ ಅವ್ರ ಜೊತೆಗೆ ಸೇರಿಕೊಂಡು ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಮಕ್ಕಳ ಪೋಷಕರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಾನು ಅರ್ಚನಾ ಮಾದಪ್ಪ ಅಂತ. ನಾನು ಕುಟ್ಟದಲ್ಲಿರೋದು. ಕೊಡಗಿನ ಅಂತ ಒಂದು ಗಡಿ ಭಾಗದಲ್ಲಿರುವ ನನಗೆ ನನ್ನ ಮಗಳು ಬೇಸಿಗೆ ರಜಾ ಕಳೀಲಿಕ್ಕೆ ನೆಂಟರ ಮನೆಗೆ ಬಂದಿಲ್ಲ ಅಷ್ಟೇ. ಬಟ್ ಇಷ್ಟೊಂದು ಅದ್ಭುತವಾದ ಅನುಭವ ಸಿಗ್ಬೋದು ಅಂತ ನೆನೆಸಿರ್ಲಿಲ್ಲ. ಕಕ್ಕಬ್ಬೆ ಸ್ವಿಮ್ಮಿಂಗ್ ಕ್ಲಬ್ ಅವರಿಗೆ ನಾನು ಧನ್ಯವಾದಗಳು. ಮಕ್ಕಳಿಗೆ ಅದೇ ಬೇಸಿಗೆ ರಜಾ ಅಂದರೆ ಸುಮ್ಮನೆ ಮನೇಲಿ ಇರ್ತಾರೆ, ಏನು ಮಾಡೋದು ಗೊತ್ತಿರಲ್ಲ, ಫೋನ್ ಟಿವಿ ಎಲ್ಲ. ಬಟ್ ಇದೊಂದು ಅದ್ಭುತವಾದ ಅನುಭವ. ಥ್ಯಾಂಕ್ ಯು ಅಂತ ಹೇಳಿ ಬಯಸ್ತೀನಿ. ಓಕೆ ವೀಕ್ಷಕರು, ಮತ್ತೊಬ್ಬರು ಪೋಷಕರು ನಮ್ಮೊಂದಿಗಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವರ ಅನುಭವ ಸ್ವಿಮ್ಮಿಂಗ್ ಶಿಬಿರದ ಬಗ್ಗೆ ಏನು ಅನುಭವ ಅಂತ ನನ್ನ ಹೆಸರು ಮಿಲನ್ ಮಂದನ ಅಂತ, ಇಲ್ಲೇ ಕೊಳ್ಕೇರಿ ಗ್ರಾಮದಲ್ಲಿ. ಸೊ ನಮ್ಮ ಎಲ್ಲರೂ ಕಸಿನ್ಸ್ ಮಕ್ಕಳು ಎಲ್ಲ ಸೇರಿ ನಾವು ಒಂದು 5 ಜನರು ಮಕ್ಕಳು ಇಲ್ಲಿಗೆ ಬರ್ತಾರೆ. ತುಂಬ ಇಷ್ಟೊಂದು ಸಣ್ಣ ಊರಲ್ಲಿ ಇಷ್ಟು ಚೆನ್ನಾಗಿ ಒಂದು ಆರ್ಗನೈಸ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ತುಂಬ ಸಂತೋಷ. ಇವಾಗ ನಮಗೆ ಕಲಿಬೇಕು, ನಮ್ಮ ಮಕ್ಕಳು ಕಲಿಬೇಕು ಅಂದರೆ ಅವ್ರು ಮಡಿಕೇರಿಗೆ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಬೇಕು. ಅಷ್ಟು ನಮಗೆ ಯಾವಾಗಲೂ ಅಪ್ ಆ್ಯಂಡ್ ಡೌನ್ ಮಾಡಿ ಕಲಿಸೋದೆಲ್ಲ ಕಷ್ಟ. ಆದರೆ ನಮ್ಮೂರಲ್ಲೇ ಈ ಥರ ಒಂದು ಆರ್ಗನೈಸ್ ಮಾಡ್ತಾರೆ ಅಂದರೆ ತುಂಬ ಸಂತೋಷ. ಮಕ್ಕಳು ಕಲಿತಾರೆ. ಮತ್ತು ಇವ್ರು ಹೇಳಿದಾಗೆ ಈ ಸ್ವಿಮ್ಮಿಂಗ್ ಕ್ಯಾಂಪ್ ಇಲ್ಲ ಅಂದಿದ್ರೆ ಮಕ್ಕಳು ಸುಮ್ಮನೆ ಮನೇಲಿ ಸಮ್ಮರ್ ವೆಕೇಶನ್ ಮನೇಲಿ ಮೊಬೈಲು ಟಿವಿ ನೋಡೋದು ಅಂತ ಕಾಲ ಕಳೀತಾ ಇದ್ರು. ಇವಾಗೆಲ್ಲ ಬಂದು ನನಗೆ ಸ್ವಿಮ್ಮಿಂಗ್ ಅಂದರೆ ಇಟ್ ಈಸ್ ಆಲ್ಸೋ ಬೇಸಿಕ್ ಲೈಫ್ ಸ್ಕಿಲ್. ಒಬ್ಬರಿಗೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋಕ್ಕೆ ಬೇಕು, ಇನ್ನೊಂದು ಆಸ್ ಎ ಸ್ಪೋರ್ಟ್ ತಗೋಬಹುದು. ಸೊ ಐ ಥಿಂಕ್ ದಿಸ್ ಇಸ್ ಮಿನಿಮಮ್ ಅವ್ರಿಗೊಂದು. ಸೊ ವಿ ಆರ್ ಥ್ಯಾಂಕ್ಫುಲ್ ಟು ಕಕ್ಕಬ್ಬೆ ಸ್ವಿಮ್ಮಿಂಗ್ ಕ್ಲಬ್. ಮತ್ತು ಎಲ್ಲ ಕೋಚಸ್ ಅಷ್ಟು ಫ್ರೆಂಡ್ಲಿಯಾಗಿ ಹೇಳ್ಕೊಡ್ತಾರೆ. ಮಕ್ಕಳು ಕಲಿಬೇಕಾದ್ರು ಸಹ ಇವಾಗ ನಮ್ಮ ಮನೆಯಲ್ಲಿ ಒಂದು ಮಗು ಇತ್ತು, ಒಂದು 3-4 ದಿವಸ ಲೈಕ್ ಹತ್ತಿದೆ ಮಾತ್ರ, ಬಟ್ ಆದರೂ ಬಿಡಲಿಲ್ಲ. ಆ್ಯಂಡ್ ಇಲ್ಲಿ ಬರೋ ಬೇರೆ ಪೋಷಕರಾಗಲಿ ಕೋಚಸ್ ಆಗಲಿ ಅವ್ರ ಮಗು ಮಾತ್ರ ಅಲ್ಲ, ಬೇರೆಯವ್ರಿಗೂ ಕೂಡ ಕಾನ್ಫಿಡೆನ್ಸ್ ಕೊಡ್ತಾರೆ ಚೆನ್ನಾಗಿ ಮಾಡು ಅಂತ. ಸೊ ಐ ಥಿಂಕ್ ವಿ ಆರ್ ರಿಯಲಿ ಗ್ರೇಟ್ಫುಲ್ ಟು ಕಕ್ಕಬ್ಬೆ ಸ್ವಿಮ್ಮಿಂಗ್ ಕ್ಲಬ್ ಇಂಥ ಒಂದು ಆಪರ್ಚುನಿಟಿ ನಮಗೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು. ಚೇತನ್ ಅಂತ. ಏನಂತ ಹೇಳಿದ್ರೆ ನಮ್ಮ ಕಕ್ಕಬ್ಬೆ ಸ್ಪೋರ್ಟ್ಸ್ ಕ್ಲಬ್ಬಿಂದ ವರ್ಷಂಪ್ರತಿ ಇಲ್ಲಿ ನಡೀತಿರುವಂಥ ಕೋಚಲ್ಲಿ ಬಳಿಯಾಡಿರ ಸಂತು ಸುಬ್ರಹ್ಮಣ್ಯ ಅವರ ಮುಂದಾಳುತನದಲ್ಲಿ ತುಂಬ ಚೆನ್ನಾಗಿ ಅಂತ ಹೇಳಿದ್ರೆ ಹಳ್ಳಿಯ ಮಕ್ಕಳು ಮತ್ತು ಸುತ್ತಮುತ್ತ ಅಂತ ಹೇಳಿದ್ರೆ ಗ್ರಾಮಗಳು ನೆಲ್ಜಿ, ಬಲಮೌಟಿ, ಕಡಂಗ, ಚೈಯಂಡಾಣೆ, ಮರಂದೋಡ ಈ 4-5 ಗ್ರಾಮಗಳಿಂದ ಮತ್ತು ಕೊಡಗಿನ ಸುತ್ತಮುತ್ತಲಿಂದಲೂ ಮಕ್ಕಳು ಬಂದಿದ್ದಾರೆ. ತುಂಬ ಚೆನ್ನಾಗಿ ಇಲ್ಲಿ ಕಲಿಸ್ತಾ ಇದ್ದಾರೆ ಅಂತ ಹೇಳಿದರೆ ತುಂಬ ಪರಿಣಿತಿಯಂಥ ಕೋಚ್ಗಳಿದ್ದಾರೆ. ಅದರಲ್ಲಿ ಅಪ್ಪಚ್ಚು, ಅಚ್ಚಪ್ಪು ಇಂಥವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಯಾವ ರೀತಿಯಲ್ಲಿ ಯಾವ ರೀತಿ ಕಲಿಬೇಕು, ಯಾವ ರೀತಿಯಲ್ಲಿ ಅದನ್ನು ಅವರ ಮುಂದಿನ ಜೀವನಕ್ಕೆ ಅಂತ ಹೇಳಿದರೆ ಒಂದು ಮಕ್ಕಳು ಒಂದು ಸ್ವಿಮ್ಮಿಂಗಲ್ಲಿ ಯಾವ ರೀತಿಯಾಗಿ ಅವರು ಅದನ್ನು ಸೇವ್ ಮಾಡ್ಕೊಂಡು ಬರಬೇಕು ಮತ್ತು ಮುಂದಿನ ಜೀವನ ಇದರಲ್ಲಿ ಯಾರಾದ್ರಿಗೆ ಹೆಲ್ಪ್ ಮಾಡುವಂಥ ಅನುಕೂಲಗಳು ತುಂಬ ಇದೆ. ಆ ರೀತಿ ಇಲ್ಲಿ ಕಲಿಸ್ತಾ ಇದ್ದಾರೆ. ಈ ಒಂದು 20-25 ದಿವಸದ ಕೋಚಿಂಗಲ್ಲಿ ತುಂಬ ಮಕ್ಕಳು ಅಂತ ಹೇಳಿದ್ರೆ ನನಗೆ ಗೊತ್ತಿರೋ ಒಂದು 58 ಮಕ್ಕಳು ಈ ಕ್ಯಾಂಪಲ್ಲಿ ಅಟೆಂಡ್ ಆಗಿದ್ದಾರೆ. ಅವರಿಗೆ ತುಂಬ ಚೆನ್ನಾಗಿ ಕಲಿಸಿದ್ದಾರೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ಬಂದಿದ್ದಾರೆ. ಶಾಲೆಯಲ್ಲಿ ಕಲಿಯುವ ಮಕ್ಕಳು ಮತ್ತು ತುಂಬ ಚೆನ್ನಾಗಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುತ್ತಾರೆ. ಅದಲ್ಲದೆ ಪೋಷಕರಿಗೂ ಇದು ಬಂದು ಹೋಗೋರಿಗೂ ಎಲ್ಲ ರೀತಿಯ ಅನುಕೂಲಗಳು ತುಂಬ ಇದೆ. ಇದು ನಾಲಡಿ ಗ್ರಾಮದಲ್ಲಿ ನಡೆಯುವುದರಿಂದ ಒಳ್ಳೆ ಸುತ್ತಮುತ್ತಲು ಒಳ್ಳೆ ಇದು ಎನ್ವೈರ್ಮೆಂಟ್ ತುಂಬ ಚೆನ್ನಾಗಿದೆ ಮತ್ತು ಮಕ್ಕಳಿಗೆ ಒಂದು ಸಮ್ಮರ್ ಕ್ಯಾಂಪಲ್ಲಿ ತುಂಬ ಅನುಕೂಲ ಆಗುತ್ತೆ ಮತ್ತು ಕಲೀಲಿಕ್ಕೆ ತುಂಬ ಚೆನ್ನಾಗಿ ಅವರು ಒಂದು ವ್ಯವಸ್ಥೆ ಆಗುತ್ತೆ. ಆದ್ದರಿಂದ ಇನ್ನು ಮುಂದೆ ಆದರೂ ಇದು ವರ್ಷ ಪ್ರತಿ ಹಿಂಗೆ ಮುಂದೋಡುತ್ತಾ ಬರಲಿ, ಅವರಿಗೆ ಇದು ಇನ್ನೂ ಪೋಷಕರು ಪ್ರೋತ್ಸಾಹ ನೀಡಲಿ ಅಂತ ಹೇಳಿ ನನ್ನ ಮಾತು.
ಮಾತನ್ನು ಮುಗಿಸ್ತಾ ಇದ್ದೀನಿ. ಹಲೋ, ನಮಸ್ತೆ. ನಾನು ಇಲ್ಲಿ ಕಕಬೆ ನಾಲೆಡಿ ಸ್ವಿಮ್ಮಿಂಗ್ ಕ್ಲಬ್ ಪರವಾಗಿ ಇದ್ದೀನಿ. ಈ ಥರ ನಮ್ಮದು ಕ್ಯಾಂಪು ಇಷ್ಟು ದಿನ ನಡೀತು. ಇವತ್ತು ನಮ್ಮದು ಕ್ಲೋಸಿಂಗು 17th. ಸ್ವಿಮ್ಮಿಂಗ್ ಎಲ್ಲರೂ ಕಲಿಬೇಕು. ಯಾಕಂದರೆ ಒಬ್ಬರನ್ನ ರೆಸ್ಕ್ಯೂ ಮಾಡೋದಾಗಲಿ, ತಮ್ಮ ಆತ್ಮರಕ್ಷಣೆಗೆ ಆಗಲಿ, ಏನಿಗೂ ಸ್ವಿಮ್ಮಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದಲ್ಲದೆ ಬಾಡಿಗೂ ಒಂದು ಒಳ್ಳೆ ಎಕ್ಸಸೈಸು, ಆಮೇಲೆ ಒಂದು ಫನ್ನು ಅಷ್ಟೇ. ಅದಕ್ಕೆ ಮಕ್ಕಳಿಗೆಲ್ಲ ಸಂತುಬಾಯಿ ಇನಿಷಿಯೇಟಿವ್ ತಗೊಂಡು ಇದು ಮಾಡಿದ್ರು. ಅದಕ್ಕೆ ನಾವು ಬಂದು ಸ್ವಲ್ಪ ಮಕ್ಕಳಿಗೆಲ್ಲ ಕಲಿಸ್ತಾ ಇದ್ದೀವಿ. ಇವರೆಲ್ಲ ಕಲಿತು ಸ್ವಿಮ್ ಮಾಡೋ ನೋಡಿದ್ರೆ ನಮಗೆ ಒಂಥರ ಖುಷಿ. ಯಾಕಂದರೆ ನಮ್ಮ ಮುಂದೆ ಏನು ಆಡ್ಕೊಂಡು ಬಂದವರು ತುಂಬ ಜನರು, ಏನು ಆಗಲ್ಲ ಅಂತ ಬಂದವರು ಇವತ್ತು ತುಂಬ ಈಜು ಕಲ್ತಿದ್ದಾರೆ. ಅವರೇ ನೀರಿಗೆ ನಮ್ಮನ್ನೇ ಮುಳುಗಿಸಿ ನೋಡ್ತಾರೆ. ಅದೆಲ್ಲ ನೋಡಿದ್ರೆ ಒಂಥರ ಖುಷಿ ಆಗ್ತದೆ. ಇನ್ನೂ ಏನು ಹೇಳ್ಬೇಕಂದ್ರೆ ಸಂತುಬಾಯಿ ಈ ಥರ ಎಷ್ಟೋ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ನಮಗೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ, ಈ ಥರ ಮಕ್ಕಳಿಗೆ ಹೇಳ್ಕೊಡೋದಕ್ಕೆ. ಮಕ್ಕಳ ಜೊತೆ ಇದ್ದರೆ ನಮಗೆ ಟೈಮ್ ಪಾಸು, ಒಳ್ಳೆ ಟೈಮ್ ಪಾಸು ಅಷ್ಟೇ. ಒಂಥರ ಖುಷಿ ಆಗ್ತದೆ. ಅವರು ನಾಳೆ ಒಂದು ಇಂಡಿಯಾ ಲೆವೆಲ್ ಎಲ್ಲ ರೆಪ್ರೆಸೆಂಟ್ ಮಾಡಿದ್ರೆ ನಮಗೂ ಒಂಥರ ಖುಷಿ. ನಮ್ಮ ಕಲ್ತ್ಕೊಟ್ಟಿರೋರು ಒಂದು ಪ್ರೋತ್ಸಾಹ, ಜೋಶಲ್ಲಿ ಇರಬೇಕು ಯಾವಾಗಲೂ ಮಕ್ಕಳು. ಯಾಕಂದರೆ ಸುಮ್ಮನೆ ಏನು ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ದರೆ ಇದೊಂದು ಕಾರ್ಯಕ್ರಮದಿಂದ ಅವ್ರಿಗೂ ಒಂದು ಡೈಲಿ ಆ್ಯಕ್ಟಿವಿಟಿ ಬಂದು ಏನೋ ಎಕ್ಸಸೈಸು ಆಗ್ತದೆ, ಫನ್ನು ಆಗ್ತದೆ, ಫ್ರೆಂಡ್ಸ್ ಆಗ್ತಾರೆ, ತುಂಬ ಎಲ್ಲ ಪರಿಚಯ ಆಗ್ತಾರೆ. ಇದೆಲ್ಲ ಒಳ್ಳೆಯದು. ಅದಕ್ಕೆ ನೀವು ಈ ಥರ ಕಾರ್ಯಕ್ರಮ ಎಲ್ಲ ಮಾಡೋದ್ರಿಂದ ಮಕ್ಕಳಿಗೆ ಎಲ್ಲ ನೋಡಿ ಜೋಶ್ ಬರ್ತದೆ. ನಾವು ಕಲಿಬೇಕು, ನಾವು ನಾಳೆ ಟಿ ವಿಯಲ್ಲಿ ಬಂದರೆ ಎಲ್ಲ ದೊಡ್ಡ ವಿಷಯನೇ ಎಲ್ಲ. ಸೊ ಅವ್ರಿಗೂ ಒಂದು ಮುಂದೆ ಬರಬೇಕು ಅಂತ ಒಂದು ಆಪರ್ಚುನಿಟಿ ಥರ ನಮಗೂ ನೀವೆಲ್ಲ ಇದು ಮಾಡಿದ್ದಕ್ಕೆ ಒಂದು ಥ್ಯಾಂಕ್ಸು. ಸಂತುಬಾಯಿಗೆ ತುಂಬ ಥ್ಯಾಂಕ್ಸು. ಇನ್ನು ತರುಣ್ ಪೇರೆಂಟ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಇಂಟ್ರೆಸ್ಟಾಗಿ ಡೈಲಿ ಬರ್ತಾ ಇದ್ದಾರೆ. ಡೈಲಿ ಬಂದು ಮಕ್ಕಳನ್ನ ಕರ್ಕೊಂಬಂದು ಬಿಡ್ತಾರೆ. ಅವ್ರಿಗೂ ಒಂಥರ ಖುಷಿ ಎಲ್ಲರೂ ನೋಡಿದ್ರೆ. ಇನ್ನೂ ಜಾಸ್ತಿ ಹೇಳಬೇಕಂದ್ರೆ ಇನ್ನೂ ತುಂಬ ಹಲವಾರು 27th ಒಂದು ಕಾಂಪಿಟೇಷನ್ ಇದೆ ದೇಶ. ಅದೇ ಆಲ್ ಓವರ್ ಇಂಡಿಯಾ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಸ್ಟೇಟ್ ಒಳಗಡೆಯಿಂದ ತುಂಬ ಜನರು ಬರ್ತಾ ಇದ್ದಾರೆ. ಬಂದು ನಮ್ಮ ಕ್ಯಾಂಪಿಂದನೂ ಸ್ವಲ್ಪ ಇನ್ನು ಆದರೆ ನಮಗೂ ಒಂಥರ ಇದಾಗ್ತದೆ. ನೋಡೋಣ, ಎಲ್ಲರ ಪ್ರೋತ್ಸಾಹ ಇದ್ದರೆ ಮುಂದೆ ಒಂದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮಾಡಿ ಪ್ರಾಪರ್ ಟ್ರೈನಿಂಗ್ ಮಾಡಬೇಕು ಅಂತ ಒಂದು ಐಡಿಯಾ ಎಲ್ಲ ಇದೆ. ನೋಡೋಣ ಏನಾಗ್ತದೆ ಅಂತ. ಎಲ್ಲರದ್ದು ಸಹಾಯ ಪ್ರೋತ್ಸಾಹ ಎಲ್ಲ ಇದ್ದರೆ ಎಲ್ಲ ಮುಂದೆ ಬರ್ಬೋದು ಅಂತ. ಓಕೆ, ಥ್ಯಾಂಕ್ ಯು ತುಂಬ ನಿಮಗೂ. ನಮಸ್ಕಾರ. ನಮ್ಮ ಆಳಿನ ಅಪ್ಪಣ್ಣ ಅಂತ. ಈ ಪಕ್ಕದ ವಿಲೇಜ್, ನೆಲ್ಜಿ ವಿಲೇಜಿಂದ ಬಂದಿರೋದು ನಾವು. ಸೊ ನಾವು ಆಲ್ಮೋಸ್ಟ್ 1 ಮಂತ್ ಇದು ಬರ್ತಾ ಇದ್ದೀವಿ ಇಲ್ಲಿ. ಈ ಥರ ಕುಗ್ರಾಮದಲ್ಲಿ ಈ ಥರ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಬೊಲೇಟರ್ ಸಂತು ಅವರಿಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ಈ ಥರ ವ್ಯವಸ್ಥೆ ನಮಗೆ ಈ ಗ್ರಾಮದಲ್ಲಿ ಸಿಗೋದಿಲ್ಲ. ನಾವು ಈ ಸ್ವಿಮ್ಮಿಂಗ್ ಪೂಲು ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗ್ಬೇಕಾದ್ರೆ 30 ಕಿಲೋಮೀಟ್ರ್ ಹೋಗ್ಬೇಕು. ಅದಕ್ಕಾಗಿ ಈ ಒಂದು ಹೊಳೆಯಲ್ಲಿ ಈ ಥರ ವ್ಯವಸ್ಥೆಯನ್ನು ನಿರ್ಮಿಸಿ ಈ ಮಕ್ಕಳಿಗೆ ಕಲಿಸ್ತಾ ವ್ಯವಸ್ಥೆ ಮಾಡಿದ್ದಾರೆ ಅವರು. ಅದು ಅವ್ರಿಗೆ ನಿಜವಾಗ್ಲೂ ದೇವರು ಒಂದು ಒಳ್ಳೆತನ ಅಂತ ಹೇಳ್ಬೇಕು. ಆ ಥರ ಅವರು ಯಾವತ್ತೂ ಅಷ್ಟೇ, ಈ ಮುಂಚೆ ಹಾಕಿ ಮಾಡ್ತಿದ್ರು, ಇವಾಗ ಸ್ವಿಮ್ಮಿಂಗ್ ಮಾಡ್ತಿದ್ದಾರೆ. ಒಂದು ಕ್ರಿಯೇಟಿವ್ ಆಗಿ ಈ ಕುಗ್ರಾಮದಲ್ಲಿ ಒಂದು 10-20 ವಿಲೇಜ್ಗಳಿಗೆ ಒಂದು ವ್ಯವಸ್ಥೆ ಕಲ್ಪಿಸಿಕೊಡುವಂಥ ಒಬ್ಬರು ಅವರೇ ಅಂತ ಹೇಳ್ಬೇಕು. ಯಾಕಂದರೆ ನೆಕ್ಸ್ಟ್ ಈಗ ಸ್ಪೋರ್ಟ್ಸ್ ಅಂತ ಇಟ್ಟಿದ್ದಾರೆ 27ಕ್ಕೆ. ಅದು ಅಷ್ಟೇ, ಸ್ವಿಮ್ಮಿಂಗಲ್ಲಿ ಹೊಳೆಯಲ್ಲಿ ಸ್ಪೋರ್ಟ್ಸ್ ಮಾಡಿದ್ದು ಅವರೇ ಅಂತ ಹೇಳಬೇಕು. ಇವರು ಯಾರು ಮಾಡೋಕ್ಕೆ ಯಾಕೆ ಹಿಂಜರಿಕೆ ಮಾಡ್ಕೊಳ್ತಾರೆ. ಅದರಲ್ಲೂ ಈ ಥರ ಹೊಳೆಯಲ್ಲಿ ಒಂದು 5 ಕೋಚ್ನ ಇಟ್ಕೊಂಡು ಈ ಸಣ್ಣ ಮಕ್ಕಳಿಗೆ ಕಲಿಸ್ಕೊಂಡವರು ನಿಜವಾಗ್ಲೂ ನಾನು ನೋಡಿಲ್ಲ. ನಾವು ಆ ಕೋಚ್ಗಳು ಅಷ್ಟೇ ತುಂಬ ಪ್ರಯತ್ನ ಪಟ್ಟು ಯಾವತ್ತು ನಮ್ಮ ಮಕ್ಕಳು ನೀರಿಗೆ ಇಳಿಯೋಕ್ಕೆ ಹೆದರೋರು ಇವತ್ತು ಈಜೆ ಕಲ್ತಿದ್ದಾರೆ. ಈ ಸ್ವಿಮ್ಮಿಂಗ್ ಪೂಲ್ಗೆ ಯಾರೋ ಈಜಕ್ಕೆ ಹೆದರೋದಿಲ್ಲ. ಈ ಹೊಳೆ ಅಂತಲ್ಲಿ ಹಾವು, ಕಪ್ಪೆ, ಏಡಿ ಎಲ್ಲ ಇರೋ ಜಾಗದಲ್ಲಿ ಕಲಿಸೋದು ತುಂಬ ಒಂದು ಉತ್ತಮ ಅಂತಾಗಿದೆ. ಅದರಲ್ಲೂ ನನಗೂ ಇಷ್ಟಪಟ್ಟಿದ್ದೇನೆ ಅಂದರೆ ನನ್ನ ಮಕ್ಕಳು ಇವಾಗ ಈಜಕ್ಕೆ ಕಲ್ತಿದ್ದಾರೆ. ಅದು ತುಂಬ ಒಂದು ಖುಷಿಯಾದಂಥ ವಿಷಯ. ಧನ್ಯವಾದಗಳು. ಓಕೆ ವೀಕ್ಷಕರೇ, ಈ ಒಂದು ವಿಶೇಷ ಈಜು ತರಬೇತಿಯಲ್ಲಿ ಸ್ವತಃ ಈಜು ತರಬೇತಿಯನ್ನು ಕಳೆದ 22-23 ದಿನ ಕಲಿತಿರ್ತಕ್ಕಂಥ ಪುಟಾಣಿಗಳು ನಮ್ಮ ಜೊತೆಗಿದ್ದಾರೆ. ಅವರ ಅನುಭವ ಏನು ಅಂತ ಕೇಳೋಣ. ಹಾಯ್, ಏನು ಹೆಸರು? ನನ್ನ ಹೆಸರು ಅರ್ಜುನ್ ಸುಬ್ಬಯ್ಯ. 5ನೇ ಟಾರ್ಗೆಟ್ ಇಲ್ಲಿ ಓಡಿಸಿದ್ದೀವಿ. ಮತ್ತೆ ಸ್ವಿಮ್ಮಿಂಗ್ ಕಾಂಪಿಟೇಷನ್ ಬಂದು ಅಪ್ಪ ಹೇಳಿದ್ದಾರೆ ಇಲ್ಲಿ ಬರಬೇಕು. ನಾಡಲ್ಲಿ ಬ್ಯಾಕ್ ಸ್ಟ್ರೋಕ್ ಕಲ್ತಿದ್ದೀವಿ, ಬಟರ್ಫ್ಲೈ, ಅಂಡರ್ವಾಟರ್ ಸ್ವಿಮ್ಮಿಂಗ್ ಎಲ್ಲ ಕಲಿಕೆ ಬಂದಿದ್ದೀವಿ. ನನಗೆ ಸ್ವಿಮ್ಮಿಂಗ್ ಇಷ್ಟ ಆಯಿತು.
ನಾ ಸ್ಕೂಲಲ್ಲಿ ಕಾಪ್ಸಲ್ಲಿ ಕಲಿತೆ. ಸೊ ನನ್ನ ಕೋಚ್ ಕಲಿಸ್ಕೊಟ್ಟು ಮತ್ತೆ ನಾನು ಇಲ್ಲಿ ಬಂದೆ ಸಮ್ಮರ್ ವೆಕೇಶನಲ್ಲಿ. ನನಗೆ ಸ್ವಿಮ್ಮಿಂಗ್ ಭಾರಿ ಇಷ್ಟ. ನಾನೀಗ ಕಕ್ಕಬೇರೆ 27 ಸ್ಪೆಡ್ಡಲ್ಲಿ ಹೋಗ್ತೀನಿ. ಅದಕ್ಕೆ ನಂಗೆ ಭಾರಿ ಸ್ಪೆಡ್ ಭಾರಿ ಇಷ್ಟ. ಇಲ್ಲಿ ಹೇಗಿತ್ತು? ಇಲ್ಲಿ ನಂಗೆ ಎಲ್ಲ ಕೋಚಸ್ ನಮಗೆ ಎಕ್ಸ್ಪೀರಿಯನ್ಸ್ ಕೊಟ್ಟು ಹೆಂಗೆ ಬಟರ್ಫ್ಲೈ ಮಾಡೋದು, ಹೆಂಗೆ ಬ್ಯಾಕ್ ಸ್ಟ್ರೋಕ್, ಹೆಂಗೆ ಅಂಡರ್ ಕಲಿಸ್ಕೊಟ್ಟು ಅಡಿಗೆ ಭಾರಿ ಇಷ್ಟ ಆಯ್ತು ನಂಗೆ ಸ್ವಿಮ್ಮಿಂಗು. ಧನ್ಯವಾದ. When I came to Kolkeri, I didn't know it was swimming camp, so when mommy told me that it was swimming camp, so the next day when I went to the camp, I saw so many uncles, I saw Santu Mama, I saw Appachi sir and all. So I met them and I told hi, how are you? And the third day I learned floating. And the fourth day it was difficult for me to do the back swim. So again the next day I tried to do the back swim and I got it. And today we had a competition, so I was the second one. And we had fun. So I joined the swimming like 4 days later. I was told by my uncle that the swimming was happening. When I came here, I saw like everyone. So the first day, there was a pipe which we hold it and we swam. We just kicked our legs. The second day, I learned to float, and that day only I learned to swim. It was easy for me because I already had gone swimming classes in Bangalore. And today we had like the race and I was first in the race. Experience was very great. It was so amazing. My name is Jyoti Devaya from Vidakpet. I came to swim here in Jilla. I learned swimming. It was nice. How is your experience? Nice. It was a really good experience. In this river swimming camp, we could learn how to swim while we fall in some water bodies or streams. How can we immediately swim from that? And also, I thank Santu Mama and the team who have organized this camp. Thank you. ಓಕೆ ವೀಕ್ಷಕರೇ, ಇದು ಕಕ್ಕಬೆ ಸಮೀಪದ ನಾಲಡಿಯ ಒಂದು ಅಂಬಲ ಹೊಳೆಯಲ್ಲಿ ನಡೆದಿರ್ತಕ್ಕಂಥ ಒಂದು ಸಣ್ಣ ಈಜು ಶಿಬಿರ. ಈ ಈಜು ಶಿಬಿರವನ್ನು ಬೊಳಿಯಡಿರ ಸಂತು ಸುಬ್ರಹ್ಮಣ್ಯವರು ಆಯೋಜನೆ ಮಾಡಿದ್ದಾರೆ. ಭಾಳಷ್ಟು ಸಲ ನಾವು ನಗರ ಪ್ರದೇಶದಲ್ಲಿ ಅನ್ಕೋತೀವಿ ಮಕ್ಕಳನ್ನು ಸ್ವಿಮ್ಮಿಂಗ್ ಪೂಲ್ಗೆ ಸೇರಿಸಬೇಕು ಮತ್ತು ಇನ್ನಿತರ ಸ್ಪೋರ್ಟ್ಸ್ಗಳಿಗೆ ಶಿಬಿರಗಳಿಗೆ ಸೇರಿಸಬೇಕು ಅನ್ನುವಂಥದ್ದು. ಆದರೆ ವಿಶೇಷವಾಗಿ ಈ ಒಂದು ಹಳ್ಳಿಗಾಡಿನಲ್ಲಿ ಸ್ವಚ್ಛ ಪರಿಸರದಲ್ಲಿ ಒಂದು ನೈಸರ್ಗಿಕ ಹೊಳೆಯಲ್ಲಿ ನಿಂತಿರ್ತಕ್ಕಂಥ ಒಂದು ಶಿಬಿರ ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಇವತ್ತು ಮಕ್ಕಳು ಮೊಬೈಲ್ ದಾಸರಾಗೋದನ್ನು, ಎಲ್ಲೋ ಮನೇಲಿ ಕೂತ್ಕೊಂಡು ಬೇಸಿಗೆ ರಜವನ್ನು ಮೊಬೈಲ್ನಲ್ಲಿ ಕಾರ್ಟೂನ್ಗಳನ್ನ ನೋಡಿಕೊಂಡು, ಟಿ ವಿನಲ್ಲಿ ಕಾರ್ಟೂನ್ ನೋಡಿಕೊಂಡು, ಮೊಬೈಲಲ್ಲಿ ಗೇಮ್ಸ್ ಆಡ್ಕೊಂಡು ಕಳೆಯೋ ಬದಲಿಗೆ ಈ ರೀತಿಯ ಒಂದು ವಿಶೇಷವಾದ ನಮ್ಮಲ್ಲೇ ಇರುವಂಥ ನೈಸರ್ಗಿಕ ಪರಿಸರದಲ್ಲಿ ತಮ್ಮ ಆಟದ ಜೊತೆಗೆ ಈ ರೀತಿಯ ಸಾಹಸ ಕ್ರೀಡೆಗಳನ್ನು ಕಲಿಯೋದ್ರಿಂದ ನಾಳೆ ಅವರ ಆರೋಗ್ಯಕ್ಕೂ ಮತ್ತು ಸಮಾಜಕ್ಕೂ ಕೂಡ ಒಳ್ಳೆಯದಾಗ್ತದೆ ಅಂತ ಹೇಳ್ತಾ, ಬೊಳಿಯಡಿರ ಸಂತು ಸುಬ್ರಹ್ಮಣ್ಯವರ ಈ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿ ಮತ್ತು ಈ ರೀತಿಯ ಹಲವಾರು ಕಾರ್ಯಕ್ರಮಗಳು ಮುಂದೆ ಆಯೋಜನೆ ಆಗಲಿ ಅಂತ ಅವರಿಗೆ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ, ಮುಂದಿನ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಕ್ಯಾಮರಾ ಪರ್ಸನ್ ಚೇತನ್ ಕೌಂಡಿನ್ಯ ಜೊತೆ DJ ಪ್ರವೀಣ್ ಕುಮಾರ್, ಕೊಡಗು ಚಾನೆಲ್, ಮಡಿಕೇರಿ. ನಿಂಗೆಲ್ಲರೂ ನಾಳೆಂಜ ಈ ಕ್ಯಾಂಪ್ ಇಪ್ಪಲೆ ನಂಗೆ ಬೇಜಾರಾಯಿತು. ನಾಳೆ ನಿಗಲ್ದಾರನು ಕಾಂಪ್ಲೆ ನಂಗೂ ஒரு ಬಿಸಿ ಕಮ್ಮಿ ಅಪ್ಪ ಆಚೆಗೆ ಓರ್ ತಕ್ಕ ನಿಂತು ನೋಡ್ಚಂಗೆ ನಿಂಗೆ ನಾಳೆ ಎಲ್ಲಿಗೋ ಬೆಂದುಗಡ ಮನೆಗೋ ನಿಂಗಡ ಪಕ್ಕದ ಕೆರೆಲೋ ಅಲ್ಲಿಯೋ ಇಲ್ಲಿಯೋ ಒಬ್ಬನೇ ಆಯ್ತು ಹೋಯ್ತು ಮೀಂದ ವಿಷಯ ಇಲ್ಲ.